ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದರು. ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಾಕಿ ಸಲಹೆರು. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ವಿಷಯ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಣ್ಣೀರು ಭೂಮಿಗೆ ಬಿದ್ದರೂ ಕೂಡ ನನ್ನ ಎದೆಯಲ್ಲಿನ ರಕ್ತವೇ ನಷ್ಟವಾದ ಕುಮಾರ. ಕೇಳಿ, ಆಕಾಶಕ್ಕೆ ಅಂತರವಿರಬಹುದು, ನಕ್ಷತ್ರಗಳ ಎಣಿಕೆಯೂ ಇರಬಹುದು, ಆದರೆ ಮಾತೃ ಪ್ರೇಮವು ಆದ ಅಗಣ್ಯ ಮಾನವ ಹೃದಯದ ಕೌಸ್ತುಭ ರತ್ನ. ಇಂತಹ ರತ್ನವನ್ನು ಭೂಮಿಯಲ್ಲಿ ಚೆಲ್ಲಬೇಡಿ ಕುಮಾರ. ಅಬೋಧ ಬಾಲಕನಂತೆ ಭೂಮಿಯಲ್ಲಿ ನನ್ನ ಮಾತನ್ನು ಚತುರ್ಭುಜ ಭುವನಗಳಲ್ಲಿ ಹುಡುಕಿದರೂ ಕೂಡ ತಾಯಿಯಂತಹ ಒಂದು ಹಿತೈಷಿ ಸ್ನೇಹಿತೆಯು ಮತ್ತಾರೂ ನಿನಗೆ ಸಿಗುವುದಿಲ್ಲ. ನನ್ನ ಮಾತು ಈಗಲೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ರಾಜ್ಯವನ್ನು ನಿನ್ನ ಪುತ್ರರನ್ನು ನಾನು ಕ್ಷತ್ರಿಯದ ಮಂತ್ರಿಸಿದರೆ ಇಲ್ಲ ಇಲ್ಲ ಮತ್ತೆ ಮುಂದಿನ ಸಾಧ್ಯ ಇಲ್ಲ. ಪಾಂಡವರು ನಮ್ಮೊಡನೆ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ವಾಸುದೇವ, ಇದೆಲ್ಲ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ರಚಿಕರ ವೀರಕೋಶದಲ್ಲಿ. ಇದನ್ನು ಚೆನ್ನಾಗಿ ತಿಳಿದಿರು.